ಆರ್ಎಸ್ಎಸ್ ಬಳಿಕ ಮತ್ತೊಂದು ಸಂಘಟನೆ ವಿರುದ್ಧ ಕ್ರಮ ಫಿಕ್ಸ್. ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ ಮಾಡೇ ಬಿಡ್ತಾ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ಬಳಿಕ ಮತ್ತೊಂದು ಸಂಘಟನೆ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ ರಾಜ್ಯ ಸರ್ಕಾರ. ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ ಮಾಡೇ ಬಿಡ್ತಾ ರಾಜ್ಯ ಸರ್ಕಾರ ಅಂತ ಹೇಳಿ ಕಾಂಗ್ರೆಸ್ ನಾಯಕರಿಂದ ಬ್ಯಾನ್ ಯುದ್ಧ ಮುಂದುವರೆದಿದೆ. ಆರ್ಎಸ್ಎಸ್ ಬ್ರೇಕ್ ಸದ್ದು ಬೆನ್ನಲ್ಲೇ ಮತ್ತೊಂದು ಸಂಘಟನೆ ಬ್ಯಾನ್. ಬಜರಂಗದಳ ಸಂಘಟನೆ ಬ್ಯಾನ್ಗೆ ಹರಿಪ್ರಸಾದ್ ಆಗ್ರಹಿಸ್ತಾ ಇದ್ದಾರೆ. ಬ್ಯಾನ್ ಮಾಡುವಂತೆ ಸರ್ಕಾರಕ್ಕೆ ಆಗಾಗ ಒತ್ತಾಯಿಸ್ತಾ ಇದ್ದೇವೆ. ಸರ್ಕಾರ ಆದಷ್ಟು ಬೇಗ ಬ್ಯಾನ್ ಮಾಡಬೇಕು. ಬಿಜೆಪಿ ಸರ್ಕಾರ ಇದ್ದಾಗ ಕೊಲೆ ಹಲ್ಲೆಗಳು ಆಗಿವೆ. ಆದ್ರೆ ಈಗ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ. ಬಜರಂಗದಳ ಬ್ಯಾನ್ ಬಗ್ಗೆ ಹರಿಪ್ರಸಾದ್ ಮಾತುಗಳನ್ನಾಡಿದ್ದಾರೆ. ಹರಿಪ್ರಸಾದ್ ಅವರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಬಜರಂಗ ದಳವನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಆರ್ಎಸ್ಎಸ್ಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ಈಗಾಗಲೇ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಕೂಡ ಸಂಪುಟ ಸಭೆಯಲ್ಲಿ ಇದೇ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಈಗ ಸರ್ಕಾರ ಈ ರೀತಿಯಾಗಿ ಎಲ್ಲದಕ್ಕೂ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೋಡಿ, ಸರ್ಕಾರದ ಜಾಗದಲ್ಲಿ ಏನೇ ಮಾಡಬೇಕು ಅಂತಂದ್ರೂ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ಬರೀ RSS ಮಾತ್ರ ಅಲ್ಲ, ಯಾವುದೇ ರೀತಿಯಾದಂತಹ ಸಂಘ ಸಂಸ್ಥೆಗಳಿದ್ರೂ ಕೂಡ ಅವು ಪರ್ಮಿಷನ್ ತೆಗೆದುಕೊಂಡು ಅವರ ಪ್ರೋಗ್ರಾಮ್ಗಳನ್ನು ಅವ್ರು ಮಾಡಬಹುದು. ಅದೇ ರೀತಿಯಾಗಿ ಇದೀಗ ಬಜರಂಗ ದಳವನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನೋದರ ಬಗ್ಗೆ ಹರಿಪ್ರಸಾದ್ ಅವರು ಮಾತಾಡ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಕರ್ನಾಟಕ ರಾಜ್ಯ. ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕು ಪ್ರಣಾಳಿಕೆಯಲ್ಲಿ. ಅದನ್ನು ಮೀರಿ ಯಾರಾದರೂ ಮಾಡಿದ್ರೆ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ. ಬಜರಂಗ ದಳವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದಕ್ಕೂ ನಾವು ಆವಾಗ ಅವ್ರಿಗೆ ಒತ್ತಾಯ ಮಾಡ್ತಾನೆ ಇದ್ದೀವಿ. ಆದಷ್ಟು ಬೇಗ ಬ್ಯಾನ್ ಮಾಡಬೇಕು. ಈಗ ಸದ್ಯಕ್ಕೆ ಈಗೇನೋ ಮಾಡಿದ್ದಾರೆ, ಅದಾಗಲಿ. ಆಮೇಲೆ ಅದು ಕ್ಯಾಬಿನೆಟ್ ತೀರ್ಮಾನ ಏನು ಅಂತ ಈಚೆ ಬರಲಿ, ಆಮೇಲೆ ಕ್ರಮ. ಈಗ ನೋಡಿ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕೊಲೆ, ಹೆಣ್ಮಕ್ಳ ಮೇಲೆ ಹಲ್ಲೆ, ಆತ್ಮಹತ್ಯೆ ಎಲ್ಲ ಆಯಿತು. ಈಗ ಸಂಪೂರ್ಣವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಕರ್ನಾಟಕ ರಾಜ್ಯ. ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕು ಪ್ರಣಾಳಿಕೆಯಲ್ಲಿ. ಅದನ್ನು ಮೀರಿ ಯಾರಾದರೂ ಮಾಡಿದ್ರೆ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ. ಬಜರಂಗ ದಳವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದಕ್ಕೂ ನಾವು ಆವಾಗ ಅವ್ರಿಗೆ ಒತ್ತಾಯ ಮಾಡ್ತಾನೆ ಇದ್ದೀವಿ. ಆದಷ್ಟು ಬೇಗ ಬ್ಯಾನ್ ಮಾಡಬೇಕು. ಈಗ ಸದ್ಯಕ್ಕೆ ಈಗೇನೋ ಮಾಡಿದ್ದಾರೆ, ಅದಾಗಲಿ. ಆಮೇಲೆ ಅದು ಕ್ಯಾಬಿನೆಟ್ ತೀರ್ಮಾನ ಏನು ಅಂತ ಈಚೆ ಬರಲಿ, ಆಮೇಲೆ ಕ್ರಮ. ಈಗ ನೋಡಿ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕೊಲೆ, ಹೆಣ್ಮಕ್ಳ ಮೇಲೆ ಹಲ್ಲೆ, ಆತ್ಮಹತ್ಯೆ ಎಲ್ಲ ಆಯಿತು. ಈಗ ಸಂಪೂರ್ಣವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ ಕರ್ನಾಟಕ ರಾಜ್ಯ. ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕು ಪ್ರಣಾಳಿಕೆಯಲ್ಲಿ. ಅದನ್ನು ಮೀರಿ ಯಾರಾದರೂ ಮಾಡಿದ್ರೆ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ. ಬಜರಂಗ ದಳವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದಕ್ಕೂ ನಾವು ಆವಾಗ ಅವ್ರಿಗೆ ಒತ್ತಾಯ ಮಾಡ್ತಾನೆ ಇದ್ದೀವಿ. ಆದಷ್ಟು ಬೇಗ ಬ್ಯಾನ್ ಮಾಡಬೇಕು. ಈಗ ಸದ್ಯಕ್ಕೆ ಈಗೇನೋ ಮಾಡಿದ್ದಾರೆ, ಅದಾಗಲಿ. ಆಮೇಲೆ ಅದು ಕ್ಯಾಬಿನೆಟ್ ತೀರ್ಮಾನ ಏನು ಅಂತ ನೋಡಿ, ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೋ ಅದೇ ರೀತಿಯಾಗಿ ಬಜರಂಗ ದಳ ಸಂಘಟನೆಯನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳಿ ಹರಿಪ್ರಸಾದ್ ಅವರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬೇಗ ಬ್ಯಾನ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದನ್ನು ಬ್ಯಾನ್ ಮಾಡುವಂತಹ ವಿಚಾರವನ್ನು ಇದೀಗ ಹರಿಪ್ರಸಾದ್ ಅವರು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನೋಡಿ, RSSನ ಬ್ಯಾನ್ ಮಾಡಿಲ್ಲ ಇಲ್ಲಿವರೆಗೂ ಕೂಡ. RSSನ ಬ್ಯಾನ್ ಮಾಡುವಂತಹ ವಿಚಾರ
ಏನೇ ಇದ್ರೂ ಕೂಡ ಅದು ಸಾಧ್ಯವಿಲ್ಲ ಅನ್ನುವಂತಹ ಗೊತ್ತಿರುವಂತಹ ವಿಚಾರ. ಬಟ್ ಆದರೆ ಕೆಲವೊಂದು ವಿಚಾರಗಳಿಗೆ ನಿಯಮಗಳನ್ನು ತೆಗೆದುಕೊಂಡು ಬರಲಾಗಿದೆ, ಸೂಚನೆಗಳನ್ನು ನೀಡಲಾಗಿದೆ. ಬೀಳಬೇಕು ಪ್ರಣಾಳಿಕೆಯಲ್ಲಿ. ಅದನ್ನು ಮೀರಿ ಯಾರಾದರೂ ಮಾಡಿದ್ರೆ